Welcome back to my channel Kannadigas in Poland. Day 2 in Warsaw. ರಾಯಲ್ ಕ್ಯಾಸಲ್ ಹೋಗ್ತಾ ಇದ್ದೀವಿ ಇವಾಗ. ಸೊ ಇವತ್ತೆಲ್ಲ ಮ್ಯೂಸಿಯಮ್ಸ್ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಸ್ಟೇ ಮಾಡ್ತಿರೋ Airbnb ಇಂದ ರಾಯಲ್ ಕ್ಯಾಸಲ್ ಇಲ್ಲೇ ಏನೇ ಇದೆ, ಸೆಂಟರಲ್ಲೇ ಇದೆ. 2 minutes ವಾಕ್ ಅಷ್ಟೇ. ಹೋಗ್ತಾ ಇದ್ದೀವಿ, ನೋಡೋಣ ಮ್ಯೂಸಿಯಂ ಹೇಗಿದೆ ಅಂತ. ವಾರ್ಸಾದಲ್ಲಿ ನಾವು ಬುಕ್ ಮಾಡ್ಕೊಂಡಿದ್ದ Airbnb ಇದ್ದಿದ್ದು ಓಲ್ಡ್ ಟೌನ್ ನಲ್ಲಿ. Airbnb ಮುಂದೆನೆ ಒಂದು ದೊಡ್ಡ ಚರ್ಚ್ ಇತ್ತು. ನೋಡೋಣ ಹೇಗಿರುತ್ತೆ ಒಳಗೆ ಅಂತ ಹೇಳ್ಬಿಟ್ಟು ಹೋದ್ವಿ. ಇದೇ ವಾರ್ಸಾದಲ್ಲಿರೋ ರಾಯಲ್ ಕ್ಯಾಸಲ್. ಇದು ಇವಾಗ ಪಾಲಿಶ್ ಮತ್ತೆ ಯುರೋಪಿಯನ್ ಆರ್ಟ್ ಮ್ಯೂಸಿಯಂ ಆಗಿದೆ. ಇದು ಓಲ್ಡ್ ಟೌನ್ ನ ಒನ್ ಆಫ್ ದ ಸ್ಟ್ರೀಟ್. ಈ ರಾಯಲ್ ಕ್ಯಾಸಲ್ ಮತ್ತೆ ಸರೌಂಡಿಂಗ್ ಓಲ್ಡ್ ಟೌನ್ ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಮಾಡಿದ್ದಾರೆ. ಈ ರಾಯಲ್ ಕ್ಯಾಸಲ್ ಮ್ಯೂಸಿಯಂ ಪೋಲೆಂಡ್ ನಲ್ಲಿ ಸೆಕೆಂಡ್ ಮೋಸ್ಟ್ ವಿಸಿಟೆಡ್ ಆರ್ಟ್ ಮ್ಯೂಸಿಯಂ ಆಗಿದೆ. ಹಾಗೇನೆ ಲಾಸ್ಟ್ ಇಯರ್ 2023 ಅಲ್ಲಿ ವರ್ಲ್ಡ್ ಅಲ್ಲೇ 25th ಮೋಸ್ಟ್ ವಿಸಿಟೆಡ್ ಆರ್ಟ್ ಮ್ಯೂಸಿಯಂ ಆಗಿದೆ. ಕ್ರಿಸ್ಮಸ್ ಆಗ್ತಾನೆ ಮುಗ್ದಿದ್ರಿಂದ ಕ್ರಿಸ್ಮಸ್ ಟ್ರೀನ ಹಾಗೆ ಇಟ್ಟಿದ್ರು. ಮಳೆ ಬರ್ತಾ ಇತ್ತು, ಹಾಗೆ ತುಂಬಾ ಚಳಿ ಕೂಡ ಇತ್ತು ಅಲ್ಲಿ. ಈ ರಾಯಲ್ ಕ್ಯಾಸಲ್ ಹಿಸ್ಟ್ರಿ ನೋಡೋದಾದ್ರೆ, ರಾಯಲ್ ಕ್ಯಾಸಲ್ ಕನ್ಸ್ಟ್ರಕ್ಷನ್ ನ 14th ಸೆಂಚುರಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಹಾಗೇನೆ ಅದರ ಕಂಪ್ಲೀಷನ್ ಬಂದು 17th ಸೆಂಚುರಿಗೆ ಕಂಪ್ಲೀಟ್ ಆಗುತ್ತೆ. ಅಲ್ಲಿ ತನಕ ಆಳ್ಕೊಂಡು ಬಂದ ರಾಜರುಗಳು ಇಂಪ್ರೊವೈಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಆದ್ರೆ ಇವಾಗಿರೋ ರಾಯಲ್ ಕ್ಯಾಸಲ್ 17th ಸೆಂಚುರಿದು ಅಲ್ಲ. In 1939 October 4th Adolf Hitler orders to blow up the Royal Castle. 1939 ನಿಂದ 1945 ತನಕ ಆಗೋ ವರ್ಲ್ಡ್ ವಾರ್ ನಲ್ಲಿ ಜರ್ಮನಿ ಮತ್ತೆ ಸೋವಿಯತ್ ಯೂನಿಯನ್ ಪೋಲೆಂಡ್ ನ ಇನ್ವೈಟ್ ಮಾಡಿ ಹಾಗೆ ಅದನ್ನ ಪಾರ್ಟಿಷನ್ ಮಾಡ್ಕೊಂತಾರೆ. ಇಲ್ಲಿ ಕಾಣಿಸ್ತಾ ಇರೋಂತ ರಾಯಲ್ ಕ್ಯಾಸಲ್ 1939 ಇಂದ 1945 ತನಕ ಕಂಪ್ಲೀಟ್ ಆಗಿ ಡೆಮಾಲಿಷ್ ಆಗಿರುತ್ತೆ. ಆದ್ರೆ 14th ಸೆಂಚುರಿಯಲ್ಲಿ ಕಟ್ಟಿದ್ದಂತ ಒಂದು ಪಿಲ್ಲರ್ ಅದಷ್ಟೇ ಉಳ್ಕೊಂಡಿರುತ್ತೆ. ಆಮೇಲೆ 1971 ಇಂದ 1984 ತನಕ ಪೋಲಿಷ್ ಗವರ್ಮೆಂಟ್ ರಾಯಲ್ ಕ್ಯಾಸಲ್ ನ ರೀಬಿಲ್ಡ್ ಮಾಡ್ತಾರೆ. 1984 ಅಲ್ಲಿ ಕಂಪ್ಲೀಟ್ ಆಗುತ್ತೆ. 17th ಸೆಂಚುರಿಯಲ್ಲಿ ಹೇಗೆ ಈ ರಾಯಲ್ ಕ್ಯಾಸಲ್ ಇತ್ತು ಹಾಗೇನೆ ರೀಬಿಲ್ಡ್ ಮಾಡ್ತಾರೆ. This is the ruins of the royal castle, like after Second World War. This is how it was. It is because the Germans ruled this Warsaw and they just destroyed this whole town during the war with Polish rebellions. 1945 ಅಲ್ಲಿ ವರ್ಲ್ಡ್ ವಾರ್ ಆದ್ಮೇಲೆ ವಾರ್ಸಾ ಹೀಗಾಗಿತ್ತು. ಮ್ಯೂಸಿಯಮ್ಸ್ ಎಲ್ಲ ನೋಡ್ಲಿಕ್ಕೆ ಹೋಗೋರಿಗೆ ಒಂದು ಸಣ್ಣ ಟಿಪ್ಸ್ ಏನಂತಂದ್ರೆ, ಈ ದೊಡ್ಡ ದೊಡ್ಡ ಮ್ಯೂಸಿಯಂಗಳಲ್ಲಿ 1 day ಫ್ರೀ ಅಡ್ಮಿಷನ್ ಇರುತ್ತೆ. ಅಂದರೆ ನಾವೇನು ಟಿಕೆಟ್ಸ್ ಪ್ರೈಸ್ ದುಡ್ಡು ಕೊಟ್ಟು ತಗೊಳ್ಳೋದೇನು ಬೇಕಾಗಿಲ್ಲ. ಯಾಕಂದರೆ ಈ ರೀತಿಯಾದ ದೊಡ್ಡ ದೊಡ್ಡ ಮ್ಯೂಸಿಯಂಗಳಿಗೆ ಮಿನಿಮಮ್ ಎಂಟ್ರಿ ಫೀ ಅನ್ನೋದು ಒಂದು 1000 ಅಂತೂ ಇರುತ್ತೆ ಮಿನಿಮಮ್. ಸೊ ಅದನ್ನು ನಾವು ಸೇವ್ ಮಾಡ್ಬೋದು. ಈ ರಾಯಲ್ ಕ್ಯಾಸಲ್ ವೆನ್ಸ್ಡೇಸ್ ಫ್ರೀ ಇರುತ್ತೆ ಎಂಟ್ರಿ. ಫ್ರೀ ಟಿಕೆಟ್ಸ್ನ ಟಿಕೆಟ್ ಕೌಂಟ್ರಲ್ಲಿ ತಗೊಂಡು ಒಳಗೆ ಹೋಗಬೇಕು. ನಿಮ್ಗೆ ಈಗಾಗಲೇ ಯೋಚನೆ ಬರ್ತಾ ಇರ್ಬೋದು, ಅಂದರೆ ವರ್ಲ್ಡ್ ವಾರ್ 2 ನಲ್ಲಿ ಕಂಪ್ಲೀಟ್ ರಾಯಲ್ ಕ್ಯಾಸಲ್ ಡೆಮಾಲಿಷ್ ಆಗಿದ್ದಾಗ ಆವಾಗಲೂ ಕೂಡ ವರ್ಲ್ಡ್ ವಾರ್ 2 ಟೈಮ್ನಲ್ಲಿ ಇದು ಮ್ಯೂಸಿಯಂ ಆಗೇ ಇತ್ತು. ಡೆಮಾಲಿಷ್ ಆಗಿದ್ರು ಕೂಡ ಈ ಪೇಂಟಿಂಗ್ಸ್ ಮತ್ತು ಬೇರೆ ಆರ್ಟಿಫ್ಯಾಕ್ಟ್ಸ್ ಎಲ್ಲ ಹೇಗೆ ಬಂದಿರ್ಬೋದು ಅಂತ. ಈ ಹಿಟ್ಲರ್ನ ಜರ್ಮನ್ ಆರ್ಮಿ ಅಟ್ಯಾಕ್ ಮಾಡುತ್ತಲ್ಲ ವಾರ್ಸಾಗೆ ಟೈಮ್ನಲ್ಲಿ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಒಳಗಿದ್ದಂಥ ಆರ್ಟಿಫ್ಯಾಕ್ಟ್ಸ್, ಪೇಂಟಿಂಗ್ಸ್ ಬೇಕಾಗಿರುವಂಥದ್ದನ್ನೆಲ್ಲ ಜರ್ಮನ್ ಆರ್ಮಿಯವರು ಜರ್ಮನಿಗೆ ಸಾಗಿಸ್ತಾರೆ. ಹಾಗೆ ಕೆಲವನ್ನ ಕ್ರ್ಯಾಕೋವ್ನ ವೇರ್ ಹೌಸ್ನಲ್ಲಿ ಇಟ್ಟಿರ್ತಾರೆ.
ಇದೆಲ್ಲದರ ಮಧ್ಯೆ ಜರ್ಮನಿ ಮತ್ತು ಪೋಲಿಷ್ ಆರ್ಮಿಯ ವಾರ್ನ ಮಧ್ಯೆ ಫೈಟ್ನ ಮಧ್ಯೆ ಶೂಟ್ ಮಾಡ್ತಿರ್ತಾರೆ, ಬಾಂಬ್ ಬ್ಲಾಸ್ಟ್ಸ್ ಮಾಡ್ತಾ ಇರ್ತಾರೆ. ಇದೆಲ್ಲದರ ಮಧ್ಯೆ ಒಬ್ಬ ಪ್ರೊಫೆಸರ್ ಹಾಗೆಯೇ ಈ ಮ್ಯೂಸಿಯಂನ ಸ್ಟಾಫ್ಸ್ ಇದರಲ್ಲಿದ್ದಂಥ ಎಲ್ಲ ಪೇಂಟಿಂಗ್ಸ್ ಆರ್ಟಿಫ್ಯಾಕ್ಟ್ಸ್ ಎಲ್ಲನೂ ಸೇವ್ ಮಾಡ್ತಾರೆ. ಅದನ್ನೇ ಈ ರಾಯಲ್ ಕ್ಯಾಸಲ್ ರೀಕನ್ಸ್ಟ್ರಕ್ಟ್ ಆದಮೇಲೆ ಮ್ಯೂಸಿಯಂ ಮತ್ತೆ ಸ್ಟಾರ್ಟ್ ಆದಮೇಲೆ ಅದನ್ನೇ ಇಡ್ತಾರೆ. ಹಾಗೆಯೇ ಈ ಪೋಲೆಂಡ್ನ ಜನ ಬೇರೆ ದೇಶಗಳಲ್ಲಿ ವಾಸವಾಗಿರೋರು ಅವ್ರ ಹತ್ರ ಇದ್ದಂಥ ಈ ರೀತಿಯಾದ ಬೆಲೆ ಬಾಳುವಂಥ ವಸ್ತುಗಳು, ಪೇಂಟಿಂಗ್ಸ್, ಅವ್ರ ಹತ್ರ ಏನೇನಿತ್ತು ಎಲ್ಲನೂ ಮ್ಯೂಸಿಯಂಗೆ ಕೊಡ್ತಾರೆ. ಈಗ ಅದನ್ನೇ ನಾವು ಇಲ್ಲಿ ಮ್ಯೂಸಿಯಂನಲ್ಲಿ ನೋಡ್ಬೋದು. ಇಲ್ಲಿ ಎಲ್ಲ ಪೇಂಟಿಂಗ್, ಎಲ್ಲ ಥಿಂಗ್ಸ್ಗಳ ಮೇಲೆ ಡಿಟೇಲಿಂಗ್ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅಲ್ಲಿ ಇಂಗ್ಲೀಷ್ ಮತ್ತು ಪೋಲಿಷಲ್ಲಿ ಹಾಕಿರ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಈ ಮ್ಯೂಸಿಯಂನಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಡಿವೈಸ್ ಇರುತ್ತೆ. ಆ ಡಿವೈಸ್ನ ತೊಗೊಬೋದು, ನಾವು ಡೆಪಾಸಿಟ್ ಏನೋ ಮಾಡಿಬಿಟ್ಟು ತೊಗೊಬೋದು. ಅಲ್ಲಿ ಆಡಿಯೋ ಸಿಂಬಲ್ ನೋಡಿದರೆ ಹಾಗೆ ನಂಬರ್ಸ್ ನೋಡಿದ್ರಿ ಅಲ್ಲ, ಆ ರೀತಿ ಒಂದು ಟಚ್ ಸ್ಕ್ರೀನ್ ಇರುತ್ತೆ. ಅದರಲ್ಲಿ ಈ ರೀತಿ ನಂಬರ್ಸ್ ಎಲ್ಲ ಇರುತ್ತೆ. ನಾವು ಯಾವ ಥಿಂಗ್ ಬಗ್ಗೆ, ಯಾವ ಪೇಂಟಿಂಗ್ ಬಗ್ಗೆ, ಅದರ ಹಿಸ್ಟ್ರಿ ಬಗ್ಗೆ ನೋಡ್ಬೇಕಂತಂದ್ರೂ ಆ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದರ ಹಿಸ್ಟ್ರಿ ಎಲ್ಲನೂ ನಮಗೆ ಕೇಳಿಸ್ಕೊಬೋದು. ನಾವು ಅದು ನಮಗೆ ಬೇಕಾಗಿರೋ ಲ್ಯಾಂಗ್ವೇಜ್ನಲ್ಲಿ. ನಾವು ಅದನ್ನು ತಗೊಳ್ಳಿಲ್ಲ, ಯಾಕೆಂದರೆ ನಮ್ಗೆ ಆಲ್ರೆಡಿ ಮಗ ಇದ್ದಾನೆ, ಮತ್ತು ಅವನ್ನ ಇಟ್ಕೊಂಡು ನೋಡ್ತಾ ಇದ್ದಿದ್ದೇನೆ, ನೋಡಲಿಕ್ಕೆ ಅವ್ನು ನಮಗೆ ಬಿಟ್ಟಿದ್ದೇನೆ ತುಂಬ ಕಷ್ಟ. ಅಂಥದ್ರಲ್ಲಿ ವಿಡಿಯೋನೂ ಮಾಡ್ಕೊಂಡ್ವಿ, ವಿಡಿಯೋ ಮಾಡ್ಕೋತಾ ಇನ್ನದು ಆ ಡಿವೈಸ್ದು ಕೇಳಿಸ್ಕೊಳ್ಳೋದು ಕಷ್ಟ ಅಂದ್ಕೊಂಡು ನಾವು ತಗೊಳ್ಳಿಲ್ಲ. ಇದೆಲ್ಲ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದದ್ದು ಕಟ್ಲರೀಸ್ ಅನ್ಸುತ್ತೆ, ಮೋಸ್ಟ್ಲಿ ಎಲ್ಲ ಸಿಲ್ವರ್ ಅನ್ಕೋತೀನಿ, ಎಲ್ಲ ಗ್ಲಾಸ್ ವೇರ್. ವಾರ್ಸಾ ಸಿಟಿಯಲ್ಲಿ ತುಂಬಾನೇ ಮ್ಯೂಸಿಯಂಸ್ಗಳಿದಾವೆ. ಇದು ಒಂದು ದೊಡ್ಡ ಮ್ಯೂಸಿಯಂ. ಹಾಗೇನೆ ಇನ್ನೊಂದು ವಾರ್ಸಾ ಅಪ್ರೈಸಿಂಗ್ ಮ್ಯೂಸಿಯಂ ಅಂತ ಹೇಳಿ ಇದೆ. ಹೇಗೆ ವರ್ಲ್ಡ್ ವಾರ್ ಟೈಮ್ನಲ್ಲಿ ಆಗಿದ್ದಂಥ ರಿಯಲ್ ಫುಟೇಜಸ್ ಇದೆ, ಹಾಗೆ ಡಾಕ್ಯುಮೆಂಟ್ರಿ ಥರ ಮಾಡಿ ಅದನ್ನು ಅವರು ಅಲ್ಲೇನೆ ಡಿಸ್ಪ್ಲೇ ಮಾಡ್ತಾರೆ. ಅಲ್ಲಿ ಪ್ರೊಜೆಕ್ಟರ್ಸ್ ಎಲ್ಲ ಇದೆ, ಅಲ್ಲಿ ಕುತ್ಕೊಂಡು ನೋಡ್ಬೋದು. ನಾವು ಕೂಡ ಆ ಮ್ಯೂಸಿಯಂಗೆ ಹೋಗಿದ್ವಿ, ಬಟ್ ಈವ್ನಿಂಗ್ ಹೋಗಿದ್ವಿ, ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. 6 o'clock ಕ್ಲೋಸು. ನಾವು ಅಲ್ಲಿಗೆ 5:30 ಹಾಗೆ ಹೋಗಿದ್ವಿ. ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ತುಂಬ ದೂರದಿಂದ ಬಂದಿದ್ದೀವಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವರು ನಮಗೆ ಬಿಟ್ಟರು. ಆ್ಯಕ್ಚುಲಿ ನಾವು ಲೇಟಾಗಿ ಹೋಗಿದ್ರಿಂದ ಅವ್ರು ನಮಗೆ ಟಿಕೆಟ್ ಪ್ರೈಸ್ ಕೂಡ ತಗೊಳ್ಳಿಲ್ಲ, ಹಾಗೇನೆ ಫ್ರೀಯಾಗೆ ಬಿಟ್ಬಿಟ್ರು ನಮ್ಗಲ್ಲಿ. ಅಲ್ಲಿದು ವಿಡಿಯೋಸ್ ಅಷ್ಟಾಗಿ ಮಾಡಲಿಲ್ಲ, 1-2 ಕ್ಲಿಪ್ಸ್ ಅಷ್ಟೇ ಮಾಡಿರೋದು, ಟೈಮ್ ಇರಲಿಲ್ವಲ್ಲ ಅದಕ್ಕೆ. ವಿಡಿಯೋ ಲಾಸ್ಟಲ್ಲಿ ಇದೆ, ಈ ವಿಡಿಯೋ ಎಂಡಿಂಗಲ್ಲಿದೆ, ಪ್ಲೀಸ್ ನೋಡಿ ಕಂಪ್ಲೀಟ್ ವಿಡಿಯೋ.
ಯುರೋಪ್ ಅಂದ್ರೇ ರಾಯಲ್ಟಿ. ಇಲ್ಲಿ ಕಿಂಗ್ಸ್ ರೂಮ್ ಅನ್ಸುತ್ತೆ. ಎಷ್ಟು ರಾಯಲ್ ಆಗಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ತುಂಬಾ ಚೆನ್ನಾಗಿ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹೀಗೆ ವರ್ಲ್ಡ್ ವಾರ್ ಅಲ್ಲಿ ಹೀಗೆ ಫುಲ್ ಡೆಮಾಲಿಷ್ ಆಗಿ ಈ ರೀತಿ ಎಲ್ಲ ಮಾಡಿ ಇಟ್ಟಿದ್ದಾರೆ ಅಂತಂದ್ರೆ ನಂಬೋಕೆ ಆಗಲ್ಲ ಇವಾಗ. ಇಲ್ಲಿ ಸೀಲಿಂಗ್ ನೋಡಿ ಹೇಗೆ ಮಾಡಿದ್ದಾರೆ ಅಂತ. ಡಿಸೈನ್ಸ್ ಇರ್ಬೋದು, ಮೇಲೆ ಇರೋ ಪೇಂಟಿಂಗ್ ಇರ್ಬೋದು, ಸಖತ್ತಾಗಿತ್ತು ಮಾತ್ರ ನೋಡ್ಲಿಕ್ಕೆ. ಮ್ಯೂಸಿಯಂನ ನೋಡ್ಲಿಕ್ಕೆ ಮಿನಿಮಮ್ ಒಂದು 2 hours ಆದ್ರೂ ಬೇಕಾಗತ್ತೆ. ಹೀಗಿದ್ದದನ್ನ ಹೇಗೆ ಮಾಡಿದ್ದಾರೆ ಇವಾಗ ನೋಡಿ. ಬ್ಯಾಗೇಜ್ ಕೌಂಟರ್ ಅಲ್ಲಿ ಬ್ಯಾಗ್ ತಗೊಂಡು ನಾವು ಹೊರಟ್ವಿ. ಇದೇ ಓಲ್ಡ್ ಟೌನ್. ಮ್ಯೂಸಿಯಂ ಆದ್ಮೇಲೆ ಅಲ್ಲೇ ಸ್ವಲ್ಪ ಓಲ್ಡ್ ಟೌನ್ ಅಲ್ಲಿ ಸುತ್ತಾಡಿದ್ವಿ, ಫೋಟೋಸ್ ಎಲ್ಲ ತಗೊಂಡ್ವಿ. ಇವಾಗ ಎಲ್ಲಿ ಹೋದ್ರೂ ಸೋವೆನೀರ್ ತಗೊಳ್ಳೋದಾಗಿದೆ. ಈ ರೀತಿ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಊಟ ಮಾಡಿದ್ವಿ. ಊಟ ಮಾಡಿಕೊಂಡು ಅಪ್ರೈಸಿಂಗ್ ಮ್ಯೂಸಿಯಂ ಹೋಗೋಷ್ಟರಲ್ಲಿ ಲೇಟ್ ಆಗಿತ್ತು, ಮೊದಲೇ ಹೇಳ್ದಾಗೇನೆ. ಅದಕ್ಕೆ ಬೇಗ ನೋಡಿದ್ವಿ. ಆದರೆ ಜಾಸ್ತಿ ವಿಡಿಯೋಸ್ ಮಾಡ್ಲಿಕ್ಕಾಗಲಿಲ್ಲ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್.